ಇದೆಲ್ಲದರ ಜೊತೆಗೆ ಮೋದಿಯವರು ಕೊಟ್ಟಂಥ ಸ್ಟೇಟ್ಮೆಂಟ್ ಕೊಟ್ಟ ಆದಮೇಲೆ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗಿರೋದು. ಬೆಳಗ್ಗಿನಿಂದ ನಾವು ಜನಸಾಮಾನ್ಯರು ಏನೇನು ಮಾತಾಡ್ತಾ ಇದ್ದಾರೆ ಅದನ್ನು ತೋರಿಸ್ತಾ ಇದ್ದೀವಿ. ಪೆಟ್ರೋಲ್ ಲೀಟ್ರಿಗೆ 3 ರೂಪಾಯಿ ಜಾಸ್ತಿ ಆಗಿದೆ, ಡೀಸೆಲ್ ಪ್ರತಿ ಲೀಟ್ರಿಗೆ 3 ರೂಪಾಯಿ ಜಾಸ್ತಿ ಆಗಿದೆ. ನಾವು ತೋರಿಸ್ತಾ ಇದ್ದೀವಿ ಬೇರೆ ಬೇರೆ ನಗರಗಳಲ್ಲಿ ಎಷ್ಟೆಷ್ಟಿದೆ ಏನು ಎತ್ತ ಅದರ ವಿವರಗಳನ್ನು ತೋರಿಸ್ತಾ ಇದ್ದೀವಿ ನಾವು. ಬನ್ನಿ ಸಾರ್ವಜನಿಕರು ಏನು ಹೇಳ್ತಾರೆ ಇದ್ರ ಬಗ್ಗೆ ನೋಡೋಣ. ಇದು ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ. ನಮ್ಮ ದೇಶ ಆದಷ್ಟು ಟ್ರೈ ಮಾಡ್ತಾ ಇದೆ, ಬಟ್ ಇದು ನಮ್ಮ ಮೇಲೆ ಹೇರಿದ ಒಂದು ಇದು ಇನ್ನೂ ಜಾಸ್ತಿ ಆಗ್ಬೋದೇನೋ. ಯಾಕಂದರೆ ಫಸ್ಟ್ ಆಫ್ ಆಲ್ ಫ್ಯೂಲ್ ಸಿಗೋದೇ ಕಷ್ಟ ಆಗ್ತಾ ಇದೆ. ಸೊ ನಾವೆಲ್ಲ ಅದನ್ನು ಅಡ್ಜಸ್ಟ್ ಮಾಡಿ ಇದು ಮಾಡಬೇಕಾಗತ್ತೆ, ಅಡ್ಜಸ್ಟ್ ಮಾಡಿಕೊಂಡು ಬೇರ್ ಮಾಡಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಕರೆಕ್ಟು. ಆದಷ್ಟು ನಾವು ಈಗ ಮೆಟ್ರೋನೋ ಇಲ್ಲಾಂದರೆ ಬಸ್, ಈಗ ಡೈರೆಕ್ಟ್ ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಇದು ವೆಹಿಕಲ್ ತಗೊಂಡು ಹೋಗೋ ನೆಸೆಸಿಟಿ ಇರೋದಿಲ್ಲ. ಸೊ ಮ್ಯಾನೇಜ್ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಗೌರ್ಮೆಂಟ್ ಮ್ಯಾನೇಜ್ ಮಾಡೋದಾಗೆ ನಾವೆಲ್ಲ ಕಾಂಟ್ರಿಬ್ಯೂಟ್ ಇದು ಹೆಲ್ಪ್ ಮಾಡಬೇಕಾಗತ್ತೆ. ನಮ್ಮ ಕೈಯಲ್ಲಿ ಯಾವ ಥರ ಆಗುತ್ತೆ ಆ ಥರ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಏನು ಎಲ್ಲರಿಗೂ ಕಷ್ಟ ಆಗುತ್ತೆ, ತೊಂದರೆ ಏನಿಲ್ಲ. ಅದು ಸ್ಪೆಷಲಿ ಪೂರ್ ಕ್ಲಾಸಿಗಂತೂ ಇನ್ನೂ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಫ್ಯೂಲ್ ಎಲ್ಲ ಇದು ರೈಸ್ ಆದರೆ ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಫ್ರೈಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಅನ್ವಾಂಟೆಡ್ ಥಿಂಗ್ ಎಕಾನಮಿ ಮೇಲೆ ಇದಾಗುತ್ತೆ, ಎಫೆಕ್ಟ್ ಆಗುತ್ತೆ. ವಿಲ್ ಬೇರ್ ಇಟ್ ಆ್ಯಂಡ್ ವಿಲ್ ಹೋಪ್ ಬೇಗ ಸಾಲ್ವ್ ಆಗ್ಬೋದು ಅಂತ ಅಷ್ಟೇ. ಖಂಡಿತ ಇದು ವಾರ್ ಎಫೆಕ್ಟೇ ಎಲ್ಲರಿಗೆ ಆಗಿದೆ, ನಮಗೂ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಏನು ಸರ್ ಪರಿಸ್ಥಿತಿ ಹಾಗೆ ಇದೆ, ಏನು ಮಾಡೋಕ್ಕಾಗಲ್ಲ. ಪ್ರಧಾನಮಂತ್ರಿನೂ ಪಾಪ ಏನು ಮಾಡೋಕ್ಕಾಗುತ್ತೆ. ಆದಷ್ಟು ಪ್ರಯತ್ನ ಮಾಡಿದ್ದಾರೆ. ಬೇರೆ ಕಂಟ್ರೀಸ್ ನೋಡಿದ್ರೆ ಕಂಪೇರ್ ಮಾಡಿದ್ರೆ ನಮ್ಮ ಕಂಪನಿ ನಮ್ಮ ಇಂಡಿಯಾ ಎಷ್ಟೋ ಇದು. ಬೇರೆ ಕಂಟ್ರೀಸ್ ನೋಡಿದ್ರೆ ತುಂಬ ಜಾಸ್ತಿ ಮಾಡವ್ರೆ. ಎಕ್ಸಾಂಪಲು ಉದಾಹರಣೆಗೆ ತಗೊಳ್ಳಿ, ಪಾಕಿಸ್ತಾನಲ್ಲಿ 450 ಅಂತ ಹೇಳ್ತಾ ಇದ್ರು. ಅದನ್ನ ನೋಡಿದ್ರೆ ನಮ್ಮ ಇಂಡಿಯಾ ಎಷ್ಟೋ ವಾಸಿ. ಎಲ್ಲರಾದಂಗೆ ನಮಗೆ ಆಗಿದೆ, ಏನು ಮಾಡೋಕ್ಕಾಗಲ್ಲ ಸರ್. ವಾರ್ ಎಫೆಕ್ಟು ಏನು ಮಾಡೋಕ್ಕಾಗಲ್ಲ ಸರ್. ಇವತ್ತು ಬೆಳಗಿನ ಜಾವ 6 ಗಂಟೆಯಿಂದ ಈ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಕೇಂದ್ರ ಸರ್ಕಾರ ಮೊನ್ನೆ ತಾನೇ ಪ್ರಧಾನಿ ಮೋದಿಯವರು ನಿನ್ನೆ ಹರ್ದೀಪ್ ಸಿಂಗ್ ಸೂರಿ ಪೆಟ್ರೋಲಿಯಂ ಮಿನಿಸ್ಟರ್ ಹೇಳಿದರು, ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗೆ ದಿನ 1,000 ಕೋಟಿ ನಷ್ಟ ಆಗ್ತಾಯಿದೆ, ರೂಪಾಯಿ ಬೆಲೆ ಕುಸಿತ ಆಗ್ತದೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಇದು ಅನಿವಾರ್ಯ ಆಗಿತ್ತು. ಇದನ್ನು 1 ತಿಂಗಳು ಮುಂಚೆನೇ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು. ಈ ಎಲೆಕ್ಷನ್ ಇತ್ತಲ್ಲ 5 ಸ್ಟೇಟು, ಅದರಿಂದ ಮುಂದುಗಳು ತೊಗೊಂಬಂದರು. ಆಮೇಲೆ ತಡ್ಕೊಳಕ್ಕೂ ಆಗಬೇಕಲ್ಲ, ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿ ಎಷ್ಟು ದಿನ ಸಬ್ಸಿಡೈಸಲ್ಲಿ ಕೊಡೋಕ್ಕಾಗತ್ತೆ. ಅದರಿಂದ ಹೆಚ್ಚಳ ಮಾಡಿದ್ದಾರೆ. 1.5 ವರ್ಷದಿಂದ ಹೆಚ್ಚಳ ಆಗಿರಲಿಲ್ಲ ಪೆಟ್ರೋಲ್ ಡೀಸೆಲ್ಲು, ಇವತ್ತು ಆಗಿದೆ. ಇನ್ನೂ ಇದ್ರವರೆಗೂ ಆಗಿಲ್ಲ ಸರ್. ಯಾಕೆಂದರೆ ಈಗ ಬೆಳಗ್ಗೆ 6 ಗಂಟೆಗೆ ಆಗಿರೋದ್ರಿಂದ ಟ್ಯಾಕ್ಸಿಗಳು TTಗಳು ಜಾಸ್ತಿ. ಈ ಕಾರು ಅಥವಾ ಸ್ಕೂಟ್ರುಗಳೆಲ್ಲ ಸ್ವಲ್ಪ ನಿಧಾನ 8:30 ಮೇಲೆ ಅವಾಗ ಕೇಳ್ತಾರೆ ಸರ್. ಅವರೆಲ್ಲ ಐಟಮ್ ಎಲ್ಲನೂ ಏರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಏನಂದರೆ ಇವಾಗ ಫ್ರೀ ಬಿಟ್ಟಿರೋ ಬಸ್ಗಳೆಲ್ಲ ಫ್ರೀ ಬಿಟ್ಟವ್ರೆ. ಆ ಬಿಟ್ಟಿರೋ ಕಾಲ್ನಡಿನ ನಾವು EMIನೂ ಕಟ್ಟೋಕ್ಕಾಗ್ತಾಯಿಲ್ಲ. ಈ ಥರ ಡೀಸೆಲ್ ಬೆಲೆ ಏರಿಸ್ಕೊಂಡು ಹೋದರೆ ನಮ್ಮ EMIನ ಮನ್ನಾ ಮಾಡಿಕೊಟ್ಬಿಟ್ರೆ ಬೆಟ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಈಗ ಎಲ್ಲರೂ ಈಗ ನಮಗೆ ಕಿಲೋಮೀಟ್ರಿಗೆ 20 ರೂಪಾಯಿ ಹೊಡಿತಾಯಿದ್ದೀವಿ. ಅದರಲ್ಲಿ 14 ಲಕ್ಷ ರೂಪಾಯಿ ಖರ್ಚೇ ಬರುತ್ತೆ ಗಾಡಿಗೆ. ಇನ್ನು 8 ರೂಪಾಯಿ ಡ್ರೈವರ್ ಸಂಬಳ ಕೊಡೋದಲ್ಲಿ, ಗಾಡಿ EMI ಕಟ್ಟೋದಲ್ಲಿ ಸರ್. ಇಷ್ಟೊಂದೆಲ್ಲ ಏರಿಸ್ಕೊಂಡು ಹೋದರೆ ನಾವೆಲ್ಲಿಂದ ಕಟ್ಟಬೇಕು? ಸರ್ಕಾರಕ್ಕೆ ಏನು ಮನವಿ ಮಾಡ್ತೇನೆ, ರೈಟ್ಗಳ ಕಡಿಮೆ ಮಾಡಬೇಕು, ಈ ಫ್ರೀ ಬಿಟ್ಟಿರೋ ಬಸ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಅದೇ ಸರ್ ಹೇಳ್ತಾರಲ್ವಾ, ಎಲ್ಲ ಬೆಲೆ ಏರಿಕೆ ಆಯ್ತಾಯಿದೆ. ಇತ್ತಾಗೆ ನಮ್ಮದು ಡ್ರೈವರ್ದು ಅದೇ ಸಂಬಳ ಮಾಮೂಲಿ ಕೊಡ್ತಾನೇ ಇದ್ದಾರೆ. ನಮ್ಮ ಬೆಲೆನೂ ಇಲ್ಲಾಂದರೆ ನಮ್ಮ ಬೆಲೆನೂ ಏರಿಸಲಿ, ನಾವು ಅದೇ ಥರನೇ ನಾವು ಅವ್ರಿಗೆ ನಾವು ಸಪೋರ್ಟ್ ಕೊಡ್ತೀವಿ. ಸಮಸ್ಯೆ ಸರ್, ನಾವು ವ್ಯಾಪಾರಗಾರರು, ನಾವು ದಿನ ನಮಗೆ 200 ರೂಪಾಯಿ ಪೆಟ್ರೋಲ್ ಬೇಕು. ಇಲ್ಲೇ 20 ರೂಪಾಯಿ ಜಾಸ್ತಿ ಹೋದ್ಮೇಲೆ ಪೆಟ್ರೋಲ್ಗೆ ಏನು ಮಾಡೋದು ಸರ್? ನಾವು ಹಂಗಾಗಿ ಸರ್ಕಾರನೇ ನಮ್ಗೆ ತಲೆ ಕೆಟ್ಟಿ ಗೊಬ್ಬರ ಹಿಡಿದೋಗದೆ ಸರ್. ಏನು ಸಹ ಹುಚ್ಚ ಸರ್ಕಾರವ ಸಹ ಇದು. ಇವತ್ತು ನನಗೆ ಸಾಕಾಗೋದು ಬಂದಿಡ್ಕಿದ್ರೆ ನಂಬರ್ ಹೋಯ್ತು ಹಿಂಗೆ ಆಯ್ತಲ್ಲಪ್ಪ ಅಂತ. ಈಗ ಏನು ಮಾಡೋಕ್ಕಾಗಲ್ಲ, ಯುದ್ಧ ನಡೀತಾ ಇದೆ ಅಲ್ಲಿ. ಒಬ್ಬರ ಸಮಸ್ಯೆ ಅಲ್ಲ ಇದು, ಇಡೀ ವರ್ಲ್ಡೇ ಸಮಸ್ಯೆ. ಹಾಗಾಗಿ ಹೆಂಗೆ ಟೈಮ್ ಹೆಂಗೆ ಬರ್ತದೆ ಹಂಗೆ ಮುಂದಕ್ಕೆ ಹೋಯ್ತಾ ಇರಬೇಕು. ಅದನ್ನ ಬಿಟ್ಟು ಹೆಚ್ಚಾಗ್ಬಿಡ್ತು ಅಂದ್ಬಿಟ್ಟು ಗಾಡಿ ಓಡಿಸೋದು ನಿಲ್ಸೋಕ್ಕಾಗದ? ಓಡಿಸ್ಲೇಬೇಕಾಯ್ತು.